ಬೆಂಗಳೂರಿನ ಬ್ರಿಗೇಡ್ ರಸ್ತೆಯಲ್ಲಿ ಹೊಸ ವರ್ಷದ ಸಂಭ್ರಮಾಚರಣೆ ಕಾವು ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ಒಬ್ರು ಇಲ್ಲಿ ಆಗಮಿಸಿರ್ತಕ್ಕಂಥವ್ರು ಇದ್ದಾರೆ. ಸೊ ಅವ್ರನ್ನೇ ಮಾತಾಡ್ಸೋಣ. ಮೇಡಮ್, ಪರ್ಟಿಕ್ಯುಲರ್ ಆಗಿ ಅಂದ್ರೆ ಇಲ್ಲಿ ಜನ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾರೆ ಪ್ರತಿ ವರ್ಷ. ಸೊ ನಿಮ್ಗೆ ಎಷ್ಟು ಸ್ಪೆಷಲ್ ಅನ್ಸುತ್ತೆ? ಹೇಗೆಲ್ಲ ಪ್ಲಾನ್ ಮಾಡಿದ್ರಿ ವರ್ಷ ಸೆಲೆಬ್ರೇಷನ್ ಅಂತ? ಆತರ ಏನು ಪ್ಲಾನ್ ಅಂತ ಏನು ಮಾಡಿಲ್ಲ. ಓಕೆ, ಎಲ್ಲಾರ್ಗೂ ನೋಡ್ತಾ ಇರೋ ಎಲ್ಲ ವೀಕ್ಷಕರಿಗೂ ಹೊಸ ವರ್ಷದ ಶುಭಾಶಯಗಳು. ಸೊ ಆತರ ಏನು ಪ್ಲಾನ್ ಅಂತ ಏನೂ ಇಲ್ಲ, ಬಟ್ ಗೊತ್ತಿತ್ತು ಇಲ್ಲಿ ಬಂದ್ರೆ ಒಂದು ಒಳ್ಳೆ ವಾತಾವರಣ ಇರುತ್ತೆ, ಎಲ್ಲರೂ ಎಂಜಾಯ್ ಮಾಡಕ್ ಬರ್ತಾರೆ ಅಂತ. ಸೊ ಆ ವೈಬ್ಸ್ ಹೇಗಿರತ್ತೆ ಅಂತ ನೋಡೋಣ ಅಂತ ಬಂದ್ವಿ ನಾನು ನನ್ನ ಫ್ರೆಂಡು. ಮೇಡಮ್, ಅಂದ್ರೆ ಈ ಹಿಂದೆ ಕೂಡ ಬಂದಿದ್ರ? ಸೊ ಹೇಗಿರುತ್ತದೆ ಸೆಲೆಬ್ರೇಷನ್? ಅಂದ್ರೆ ಪರ್ಟಿಕ್ಯುಲರ್ ಆಗಿ ಇಲ್ಲೇ ಪ್ಲಾನ್ ಮಾಡ್ತಾರೆ. ಸೊ ಈ ಒಂದು ಸಂಜೆ ಇಲ್ಲಿ ಕಳಿಬೇಕು, ಹೊಸ ವರ್ಷವನ್ನು ವೆಲ್ಕಮ್ ಮಾಡ್ಬೇಕು ಅನ್ನೋದು. ಸೊ ನೀವು ನೋಡಿರೋ ಹಾಗೆ ಹೇಗೆಲ್ಲ ನೆನಪು ಆಗುತ್ತೆ ಇಲ್ಲಿ ಘಟನೆಗಳಂತ? ನಾನು ಐ ಥಿಂಕ್ ತುಂಬಾ ಹಿಂದೆ ಬಂದಿದ್ದೆ, ಬಟ್ ಅವಾಗಿಗೂ ಇವಾಗಿಗೂ ತುಂಬಾ ಡಿಫ್ರೆನ್ಸ್ ಇದೆ. ಅವಾಗೆಲ್ಲ ಇಷ್ಟೊಂದೆಲ್ಲ ಡೆಕೋರೇಷನ್ಸ್ ಆಗಲಿ, ಇಷ್ಟೊಂದೆಲ್ಲ ಶಾಪ್ಸ್, ಲೈಟಿಂಗ್ಸ್ ಎಲ್ಲ ಇರ್ತಿರ್ಲಿಲ್ಲ. ಇವಾಗ ಅದೆಲ್ಲ ಇದೆ. ಸೊ ಚೇಂಜಸ್ ಇದೆ ನ್ಯಾಚುರಲ್ ಆಗಿ, ಯಾಕೆಂದ್ರೆ ಇಲ್ಲಿ ತುಂಬಾ ಇವಾಗ ಹೊಸ ಹೊಸ ಕೆಫೇಸ್ ಆಗಿದೆ, ರೆಸ್ಟೋರೆಂಟ್ಸ್ ಆಗಿದೆ. ಜನ ಹುಡ್ಕೊಂಡು ಬರ್ತಾರೆ ಕೆಲವು ಪರ್ಟಿಕ್ಯುಲರ್ ಔಟ್ಲೆಟ್ಗೆ ಹೋಗಬೇಕು ಅಂತ. ಸೊ ಅದಕ್ಕೆ ಅದ ಎಕ್ಸ್ಪೀರಿಯನ್ಸ್ ತಗೊಳಕ್ಕೆ ಅಂತ ನಾವು ಬಂದಿದ್ದೀವಿ. ಪಾರ್ಟಿ ಹಬ್ ಅಂತಾನೆ ಹೇಳ್ಬೋದು. ಸೊ ಒಂದು ಮೋಜು ಮಸ್ತಿಗೆ ಹೇಳಿ ಮಾಡಿಸಿರುವಂತ ಜಾಗ ಅಂತ ಹೇಳ್ಬೋದು. ಸೊ ಏನ್ ಹೇಳಕ್ ಇಷ್ಟಪಡ್ತೀರಿ? ಪಾರ್ಟಿ ಮಾಡಿರೋ ಟೈಮಲ್ಲಿ ಒಂದು ಸೆಲೆಬ್ರೇಷನ್ ಅಲ್ಲಿ ಇರುವಂತವ್ರಿಗೆ ಏನ್ ಮೆಸೇಜ್ ಕೊಡ್ತೀರಿ? ಓಕೆ, ಪಾರ್ಟಿ ಮಾಡೋರ್ಗೆ ಖಂಡಿತವಾಗ್ಲೂ ಚೆನ್ನಾಗಿದೆ ಜಾಗ, ಬಟ್ ಬಿ ಇನ್ ಯೋರ್ ಲಿಮಿಟ್ಸ್ ಅಂಡ್ ಬಿ ಸೇಫ್. ಸೊ ಎಂಜಾಯ್ ಮಾಡಿ, ಅಟ್ ದ ಸೇಮ್ ಟೈಮ್ ಟೇಕ್ ಕೇರ್ ಆಫ್ ಯೋರ್ ಸರೌಂಡಿಂಗ್ಸ್ ಅಂತ ಹೇಳ್ತೀನಿ. ನಾನು ಉಷಾ ಅಂತ, ನಾನು ನಾಗರಬಾವಿಯಿಂದ ಬಂದಿರೋದು. ಎಸ್, ಇದಿಷ್ಟು ಏನಂತಂದ್ರೆ ಇಲ್ಲಿ ಬೆಂಗಳೂರಿನ ಬ್ರಿಗೇಡ್ ರಸ್ತೆಗೆ ಆಗಮಿಸಿರ್ತಕ್ಕಂಥ ಸ್ಥಳೀಯರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.